ಪ್ರಿಯ ಮಿತ್ರರೇ, ಮನುಷ್ಯನಿಗೆ ಬುದ್ಧಿ ಇದೆ, ಪ್ರಾಣಿಗಳಿಗೆ ಬುದ್ಧಿ ಇಲ್ಲ. ಈ ಬುದ್ಧಿ ಇರೋ ಮನುಷ್ಯ ಪ್ರಾಣಿಗಳನ್ನ ಸಾಯಿಸಿ ಹಿಂಸದ ಜೀವನ ಮಾಡ್ತಾಯಿದ್ದಾನೆ. ಅದಕ್ಕೆ ನಮ್ಮೆಲ್ಲರ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಅವರು ಈ ಸಸ್ಯಾಹಾರ ಜಗತ್ತು ಆಗಬೇಕಂತ ಒಂದು ಸಂಕಲ್ಪ ಇಟ್ಟಿದ್ದಾರೆ. ತಾಯಿ ತಂದೆಯವರು ಅಭ್ಯಾಸ ಮಾಡಿದ್ದಾರೆ ಮಾಂಸಾಹಾರ ತಿನ್ನೋದು. ಅವ್ರದ್ದು ತಪ್ಪಿಲ್ಲ, ಪಾಪವಿಲ್ಲ. ಅದಕ್ಕೆ ನಾವು ತಿಳಿಸ್ಬೇಕು, ಮಾಂಸಾಹಾರ ಪಾಪಾಹಾರ, ಅಹಿಂಸಾ ಪರಮೋ ಧರ್ಮ, ಇದು ತಿಳಿಸ್ಬೇಕು. ಎಲ್ಲರಿಗೂ ಅನಿಸ್ಬೋದು ನಾವು ಸುಮ್ಮನೆ ಹೇಳ್ತಾ ಇದ್ರೆ ಸುಮ್ಮನೆ ಕೇಳಿಸ್ಕೊತಾರ, ಬದಲಾವಣೆ ಆಗ್ತಾರಂತ. ನಮ್ಮ ಶಬ್ದ ರಾಮ ಬಾಣ, ಯಾರು ಕಿವಿಯೊಳಗೆ ಹೋಗುತ್ತೋ ಅವರೆಲ್ಲರೂ ಸಸ್ಯಾಹಾರಿಗಳಾಗ್ತಾರೆ. ನಮ್ಮ ಯೋಚನೆ ಸಂಕಲ್ಪ ಬ್ರಹ್ಮಾಸ್ತ್ರ. ನಾವು ಎರಡು ಬಿಡ್ತಾ ಇದ್ದೀವಿ, ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೀವಿ, ರಾಮಬಾಣ ಬಿಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು, ನಮ್ಮ ಸೊಸೈಟಿಯಲ್ಲಿ ಧ್ಯಾನಕ್ಕೆ ಮುಂಚೆ 95 ಪಟ್ಟು ಮಾಂಸಾಹಾರಿಗಳು. ಇವಾಗ ಅವರೇ ಸಸ್ಯಾಹಾರಿಗಳಾಗಿ ತಿಳ್ಕೊಂಡು ಎಂಥ ಪಾಪ ಈ ಪಾಪ, ಪೂರ್ವಜನ್ಮ ಕೃತಂ ಪಾಪ ವ್ಯಾಧಿ ರೂಪೇಣ ಪೀಡ್ಯತೆ ಅಂತ ತಿಳ್ಕೊಂಡು ಸಸ್ಯಾಹಾರಿಗಳಾಗಿ ಇಡೀ ಪ್ರಪಂಚಕ್ಕೆ ಈ ಜ್ಞಾನವನ್ನು ಕೊಡ್ತಾ ಇದ್ದೀವಿ ನಾವು ಪಿರಮಿಡ್ ಮಾಸ್ಟರ್ಸ್. ಇದಕ್ಕೆಲ್ಲ ಕಾರಕರು ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಅವರು ಚೈತನ್ಯ ನಮ್ಮೆಲ್ಲರ ಒಳಗೆ ತುಂಬಿಕೊಂಡು ನಾವು ಈ ಜಾತಿಗಳು ಬೀದಿ ಬೀದಿ ಊರು ಮಾಡ್ತಾಯಿದ್ದೀವಿ. ಈ ಭಾಗ್ಯ ಕೊಟ್ಟಿದ್ದು ನಮ್ಮ ಗುರುಗಳಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳಿ. ಥ್ಯಾಂಕ್ ಯು. ಸಸ್ಯಾಹಾರ ಜನಜಾಗೃತಿ ಜಾಥಾದ ಉದ್ಘಾಟನೆಯಲ್ಲಿ ನಮ್ಮ ಈ ಸುಮಂಗಲಿ ಬಡಾವಣೆಯ 6ನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಹಾಗೂ ನಮ್ಮ ಸುಮಂಗಲಿ ಕಲ್ಯಾಣ ಮಂಟಪದ ಓನರ್ ಆಗಿರ್ತಕ್ಕಂಥ ಶ್ರೀಯುತ ವೆಂಕಟರೆಡ್ಡಿಯವರು ನಮ್ಮ ಈ ಫ್ಲಾಗನ್ನು ಬೀಸುವುದರ ಮೂಲಕ ಶಾಕಾಹಾರ ಜಾಥಾವನ್ನು ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರ ಜೊತೆಯಲ್ಲಿ ಬೀಸೋದ್ರ ಮೂಲಕ ಈ ಒಂದು ಶಾಕಾಹಾರ ಜಾಥಾವನ್ನು ಪ್ರಾರಂಭ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಈ ತಾಲೂಕಿನ ಪಿರಮಿಡ್ ಧ್ಯಾನಿಗಳೆಲ್ಲ ಹಮ್ಮಿಕೊಂಡಿರುವಂಥ ಒಂದು ಸಸ್ಯಾಹಾರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರಿಗೂ ಶುಭವಾಗಲಿ, ಎಲ್ಲರೂ ಸಸ್ಯಾಹಾರಿಗೆ ಬರಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಧರ್ಮೋ ರಕ್ಷಿತಃ ಅಂತ ನಮ್ಮ ಪತ್ರಿಜಿಯವರು ಹೇಳಿದಂಥ ಈ ಧ್ಯಾನ ಕಾರ್ಯಕ್ರಮದಲ್ಲಿ ಇದು ಒಂದು ಪಿರಮಿಡ್ ಸೊಸೈಟಿಯಲ್ಲಿ ಅಮೃತ ಆಹಾರವನ್ನು ಬಳಸಿ ನಾವು ಈ ಸಸ್ಯಾಹಾರ ರ್ಯಾಲಿಯನ್ನು ಹೆಚ್ಚಾಗಿ ಹಳ್ಳಿಗಳಲ್ಲೂ ಮಾಡಬೇಕು ಅಂತ ಪತ್ರಿಜಿಯವರು ತಿಳಿಸಿದಂಥ ವಿಷಯ ಇದು. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ನೀನು ಧ್ಯಾನ ಮಾಡಬೇಡ, ಫಸ್ಟು ಮಾಂಸಾಹಾರ ಬಿಡು, ಆಮೇಲೆ ಧ್ಯಾನ ಮಾಡು ಅಂತಾರೆ. ಹಾಗಾಗಿ ಧ್ಯಾನಿಗಿಂತ ಮುಖ್ಯ ಮಾಂಸಾಹಾರವನ್ನು ಬಿಡುವುದು. ಅದಾದ ಮೇಲೆ ನಾವು ಮಾನವರಾಗಿ ಬದುಕಲಿಕ್ಕೆ ಒಂದು ಕಾರಣ. ಹಾಗಾಗಿ ನಾವು ಸಸ್ಯಾಹಾರಿಗಳಾಗಿ ಮತ್ತು ಸಸ್ಯಾಹಾರಿಗಳನ್ನು ಪ್ರೇರೇಪಿಸುತ್ತಾ ನಾವು ಈ ಧ್ಯಾನ ಜಗತ್ತು ಮುಂದೆ ನಡೆಸೋದಕ್ಕೆ ಅದೊಂದು ಅನುಕೂಲ ಆಗುತ್ತೆ. ಹಾಗಾಗಿ ಸಸ್ಯಾಹಾರ ಜಗತ್ತಾಗಬೇಕು ಅಂದರೆ ಪ್ರೇಮನಾಥ್ ಸರ್ ಹೇಳಿದಾಗೆ ನಮ್ಮ ಬಾಣ, ರಾಮ ಬಾಣ, ನಾವು ಮಕ್ಕಳಾಗಲಿ ಇನ್ನೊಬ್ಬರಾಗಲಿ ಕೂಗುವುದರ ಮುಖಾಂತರ ಆ ಸಸ್ಯಾಹಾರ ಬಗ್ಗೆ ವಿವೇಚನೆ ಕೊಡೋದರಲ್ಲಿ ನಾವು ಯಶಸ್ವಿ ಆಗೋಣ ಅಂತ ಕೇಳುತ್ತಾ ನಮ್ಮಲ್ಲಿ ಮನವಿ. ಸ್ಪಿರಿಚುವಲ್ ಸೊಸೈಟಿಗೆ, ದಿ ಗೌರಿಬಿದನೂರು ಪಿರಮಿಡ್ ಟ್ರಸ್ಟ್ಗೆ
ಪ್ರಾಣಿಗಳನ್ನ ಕೊಂದು ನಾವು ಅನಾರೋಗ್ಯವಂತರಾಗಿ ನಾವು ರೋಗಗಳನ್ನ ಪಡೆದು ನರಕವನ್ನ ಅನುಭವಿಸೋದು ಬೇಡ. ಎಲ್ಲರೂ ಆರೋಗ್ಯದಿಂದ ಇರಬೇಕು ಅಂದ್ರೆ ಸಸ್ಯಾಹಾರಿಗಳಾಗೋಣ, ಆನಂದದಿಂದ ಜೀವಿಸೋಣ, ಭೂಮಿಯನ್ನು ಸ್ವರ್ಗ ಮಾಡೋಣ, ಸೃಷ್ಟಿಯೊಂದಿಗೆ ಹೊಂದಿಕೊಂಡು ಬದುಕೋಣ ಅಂತ ಹೇಳ್ತಾ ಎಲ್ಲರೂ ಈ ಸಸ್ಯಾಹಾರ ಜನಜಾಗೃತಿಗೆ ಬನ್ನಿ, ಇದಕ್ಕೆ ಸಹಕಾರ ಕೊಡಿ ಅಂತೇಳಿ ಕೇಳ್ಕೊಳ್ತಾ ಸಸ್ಯಾಹಾರ ಸಸ್ಯಾಹಾರ ಬಹಳ ಉತ್ಸಾಹದಿಂದ, ಬಹಳಷ್ಟು ಇಷ್ಟಪಟ್ಟು, ಬಹಳಷ್ಟು ಆಸಕ್ತಿಯಿಂದ ಶಾಕಾಹಾರ ಜನಜಾಗೃತಿ ಜಾಥಾದಲ್ಲಿ ನೀವು ಬಂದಿದ್ದೀರಾ. ನಿಮಗೆ ತಿಳಿದಿರೋರನ್ನ ಗೊತ್ತಿರೋರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಭಾಗವಹಿಸಿ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಯಶಸ್ವಿಗೊಳಿಸಿದ್ದೀರಾ. ಹಾಗಾಗಿ ಸಸ್ಯಾಹಾರ ಜನಜಾಗೃತಿ ಜಾಥಾದಲ್ಲಿ ಭಾಗವಹಿಸಿರ್ತಕ್ಕಂಥ, ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ಧ್ಯಾನಿಗಳಿಗೆ, ಧ್ಯಾನ ಮಾಸ್ಟರ್ಗಳಿಗೆ, ನಾಗರಿಕ ಬಂಧುಗಳಿಗೆ, ಆತ್ಮ ಮಿತ್ರರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಹೆಪ್ಪಡೆಯಿಂದ ಹೇಳ್ತಾರೆ. ಈ ಒಂದು ಶಾಕಾಹಾರ ಜನಜಾಗೃತಿ ಜಾಥಾವನ್ನು ವಿಶೇಷವಾಗಿ ನಮ್ಮ ಈ ಒಂದು ಪಿರಮಿಡ್ ಧ್ಯಾನ ಕೇಂದ್ರ, ಅಂದರೆ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರ ಹೊಸದಾಗಿ ನಿರ್ಮಾಣಗೊಂಡು 1 ವರ್ಷ ಪೂರೈಸಿದ್ದೀವಿ. ಹಾಗಾಗಿ 1 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿಕೊಂಡಂಥ ಉತ್ಸಾಹಕ್ಕೋಸ್ಕರ ಈ ಒಂದು ಸಸ್ಯಾಹಾರ ಜನಜಾಗೃತಿ ಜಾಥಾ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲರಿಗೂ ಶುಭದಾಯಕವಾಗಿ ಸ್ವಾಗತಿಸ್ತಾ शुभं कुरु त्वं कल्याणं आरोग्यं धनसम्पदः शुभं कुरु त्वं कल्याणं आरोग्यं धनसम्पदः शत्रुबुद्धिविनाशाय दीपज्योति ಉದ್ಘಾಟಿಸಿಕೊಟ್ಟಂತಹ ನಮ್ಮ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರಿಗೆ ಹಾಗೂ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮೊದಲನೇ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ನಮ್ಮ ಜೊತೆ ಇರುವಂಥ ಪ್ರೇಮ್ನಾಥ್ ಸಾರು ಮತ್ತು ಧ್ಯಾನ ಬಂಧುಗಳೇ, ನಾವು ಸುಮಾರು 18ರಿಂದ 20 ವರ್ಷದ ಹಿಂದೆ ನಾವು ಅರವಿಂದ ಆಶ್ರಮದಲ್ಲಿ ಧ್ಯಾನ ಶುರು ಮಾಡಿದ್ದು, ನಿರಂತರವಾಗಿ ಧ್ಯಾನ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೀವಿ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಕೋಟಿ ಪೂಜೆಗೆ ಸಮ ಒಂದು ಮಂತ್ರ, ಕೋಟಿ ಮಂತ್ರಕ್ಕೆ ಸಮ ಒಂದು ಜಪ, ಕೋಟಿ ಜಪಕ್ಕೆ ಸಮ ಒಂದು ಲಯ, ಕೋಟಿ ಲಯಕ್ಕೆ ಸಮ ಒಂದು ಧ್ಯಾನ ಅಂಥ ಧ್ಯಾನವನ್ನು ನಮಗೆ ಪತ್ರಿಜಿಯವರು ಒಂದು ಸುಲಭ ಮಾರ್ಗದಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಅವರು ಇಷ್ಟೇ ಹೇಳಿದರು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಹಾಗಾಗಿ ಧ್ಯಾನ, ಜ್ಞಾನ, ಮುಕ್ತಿ ಎಂಬುದನ್ನು ನಮಗೆ ತುಂಬ ಸುಶಲಿತವಾಗಿ
ನಮಗೆ ಈ ಪಿರಮಿಡ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶವಾಗಿ ಕೊಟ್ಟ ಎಲ್ಲ ಧ್ಯಾನ ಮಿತ್ರರು ಮತ್ತು ಅವರಿಂದ ಪ್ರೇರಿತರಾಗಿ ನಾವು ಮಾಡಿರುವ ಈ ಧ್ಯಾನ ಮಂದಿರ ಎಲ್ಲರಿಗೂ ಪ್ರಯೋಜನ ಆಗಿರುತ್ತೆ. ನಮ್ಮ ಗೌರಿಬಿದನೂರು PSSM ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 2006 ನಮ್ಮ ಮನೆಯಲ್ಲಿ 40 ದಿನದ ಮಂಡಲ ಧ್ಯಾನದಿಂದ ಸ್ಟಾರ್ಟ್ ಆಯಿತು. ಅದು ಪತ್ರಿಜಿ ಸರ್ ಅವರ ಬಾಯಿಂದ ನಿಮ್ಮ ಮನೆಯಲ್ಲಿ ನೀನು ಈ ಧ್ಯಾನದ ಕ್ಲಾಸ್ ನೀನು ಸ್ಟಾರ್ಟ್ ಮಾಡಬೇಕು ಅಂತ ತಿರುಪತಿ ಟ್ರಕ್ಕಿಂಗ್ ಹೋದಾಗ ಅವರು ಹೇಳಿದ್ರು. ಅದೇ ನಮ್ಮ ಈ ಗೌರಿಬಿದನೂರು ಒಂದು ಬೀಜದಲ್ಲಿ ಇವಾಗ ಒಂದು ವಟವೃಕ್ಷ ಆಗಿದೆ. ಎಷ್ಟೋ ಜನರಿಗೆ ಈ ಧ್ಯಾನ, ಜ್ಞಾನ ಮತ್ತು ಒಂದು ಮುಕ್ತಿ ಇವೆಲ್ಲವೂ ಸಿಗ್ತಾ ಇದೆ. ಆನಂದದ ಜೀವನವನ್ನು ನಡೆಸೋದಕ್ಕೆ ನಮ್ಮ ಗುರುಗಳು ಎಂಥ ಅದ್ಭುತಗಳ ಮಾರ್ಗಗಳನ್ನು ಕೊಟ್ಟಿದ್ದಾರೆ ಅಂದರೆ ಅವರು ನಮಗೆ ಈ PSSM ಅಂದರೆ ಪಿರಮಿಡ್ ಮೆಡಿಟೇಷನ್ ಚಾನಲ್, ಪಿರಮಿಡ್ ಸೊಸೈಟಿ ಇದು ಯಾವಾಗಲೂ ಒಂದೇ ಹೇಳುತ್ತೆ, ಏನು ಅಂದರೆ ಧ್ಯಾನ, ಶಾಕಾಹಾರ, ಆಮೇಲೆ ಪಿರಮಿಡ್ಸ್. ಈ ಮೂರರಿಂದ ನಾವು ಏನೆಲ್ಲ ಸಾಧಿಸ್ಬೋದು, ವಿಶ್ವದ ಕಲ್ಯಾಣಕ್ಕೋಸ್ಕರ ನಮ್ಮ ಪತ್ರಿಜಿಯವರು ಈ ಧ್ಯಾನವನ್ನು ಸಾರ್ತಾ ಅವರ ಈ ಜ್ಞಾನ 165 ದೇಶಗಳಿಗೆ ಇದು ಪ್ರಚಾರ ಆಗಿದೆ ಅಂದರೆ ಅದು ಸುಲಭ ಸಾಧ್ಯ ಅಲ್ಲ. ಅವರು ಎಷ್ಟು ಕೃಷಿ ಮಾಡಿರಬೇಕು, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗರ್ಲ್ಸ್, ನಾನು ಇವತ್ತು ಬೆಳಗ್ಗೆ 6:30 ಚಿತ್ರದುರ್ಗ ಬಿಡುವಾಗ ಮಳೆ ಸ್ಟಾರ್ಟ್ ಆಯಿತು. ಅದು ಎಲ್ಲಿವರೆಗೆ ಬಂತಂದರೆ 10 ಕಿಲೋಮೀಟರ್ ಬಾರ್ಡರ್ ಗೌರಿಬಿದನೂರು, ಆಮೇಲೆ ಮಳೆ ಇಲ್ಲ. ಅದಕ್ಕೆ ಪ್ರಕೃತಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಪತ್ರಿಸಾರು ಫಸ್ಟ್ ಗೌರಿಬಿದನೂರು ಬರಬೇಕಂತ ಅಂದ್ಕೊಂಡ್ರೆ ಗೌರಿಬಿದನೂರು ಸರ್ ನೀವು ಭಾನುವಾರನೇ ಬರಬೇಕು, ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಸರ್ ಇಲ್ಲ ನಾನು ಸೋಮವಾರ ಬರ್ತೀನಿ, ಬೇಕಂದ್ರೆ ಇಟ್ಕೋ ಕ್ಲಾಸು, ಇಲ್ಲಾಂದರೆ ನನಗೆ ನೆನಪಿದೆ. ಏನಾಯಿತು, ಭಾನುವಾರ ಮಳೆ ಬಂತು. ಅಷ್ಟಿಷ್ಟು ಮಳೆ ಅಲ್ರಿ, ಓಪನ್ ಪ್ಲೇಸಲ್ಲಿ ಇಟ್ಕೊಂಡಿದ್ರು. ಆವಾಗ ಗೊತ್ತಾಯಿತು ಪತ್ರಿ ಸರ್ ಯಾಕೆ ಭಾನುವಾರ ಬರಲ್ಲ ಸೋಮವಾರ ಬರ್ತೀನಂತ. ಅಂದರೆ ಪ್ರಕೃತಿ ನಾ ಯಾರು ಪ್ರೀತಿಸ್ತಾ ಇದ್ದೀವಿ ಅಂದರೆ ಪಿರಮಿಡ್ ಮಾಸ್ಟರ್ಸ್. ಪ್ರಕೃತಿಗೆ ರಕ್ಷೆ ಕೊಡೋರು, ಪ್ರೀತಿಸೋವರು ಪಿರಮಿಡ್ ಮಾಸ್ಟರ್ಸ್. ಇಷ್ಟು ಧೈರ್ಯ ಈ ಸಸ್ಯಾಹಾರ ಜಾತಿಗಳು ಮಾಡೋ ಧೈರ್ಯ, ಇಷ್ಟು ಹೇಳೋ ಧೈರ್ಯ ಯಾರಿಗೂ ಇಲ್ಲ, ನಮ್ಮ ಪಿರಮಿಡ್ ಸೊಸೈಟಿಗೆ. ಇದು ಒಂದು ಮಹಾ ಅದ್ಭುತ. ಇದು ಜಗತ್ತದಲ್ಲಿ ಮೊದಲು ಈ ಸಸ್ಯಾಹಾರ ಜಗತ್ತೇ ನಮ್ಮ ಲಕ್ಷ್ಯ. ಆ ಲಕ್ಷ್ಯಕ್ಕೆ ನಮ್ಮ ಗುರುಗಳು ಪತ್ರಿ ಸರ್ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾರಿಗೆ ಸಸ್ಯಾಹಾರ ಜಾತಿಗಳು ಮಾಡಬೇಕಂತ ಯಾರಿಗೂ ಗೊತ್ತಿಲ್ಲ. ಇದು ಮಾಡಿದರೆ ಎಷ್ಟು ಲಾಭ ಅನ್ನೋದು ಗೊತ್ತಿಲ್ಲ. ಇವಾಗಲೂ ಎಲ್ಲರೂ ಅನ್ಕೊತಾ ಇದ್ದಾರ, ಮಾಡಿದ್ದಾರೆ, ಸುಮ್ಮನೆ ಹೇಳಿದ್ದಾರೆ, ಪ್ಯಾಂಪ್ಲೆಟ್ ಓದಿದ್ದಾರೆ, ಬದಲಾವಣೆ ಆಗ್ತಾರ ಅಂತ. ನಮ್ಮ ಮೂಲ ಉದ್ದೇಶ ಶಾಕಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ನಮ್ಮ ಈ ಒಂದು ಸಸ್ಯಾಹಾರ ಜನಜಾಗೃತಿ ಜಾಥಾ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತು. ಅದಕ್ಕೆ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ಇದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರಿಗೆ ನಮ್ಮ ಈ ಗೌರಿಬಿದನೂರು ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ ಈ ಒಂದು ಚಿಕ್ಕ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.